ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ಸುಮಾರು ಜನ ನನಗೆ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಂದಿರಾಗಲಿ ನನಗೆ ಫೋನ್ ಮಾಡಿ, ಸರ್ ಮಂತ್ರಾಲಯದಲ್ಲಿ ಲಜ್ಜೂರಿ ಇರ್ತಕ್ಕಂಥ ರೂಮ್ ಸಿಗುತ್ತಾ ಅಂತ ನನಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ದಯವಿಟ್ಟು ನಾನು ನಿಮ್ಗೆ ಒಂದೇ ಒಂದು ಮಾತು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಒಬ್ಬರಿಗೆ ಹೇಳಿದರೆ ಸರಿಯಾಗಲ್ಲ, ಒಂದು ವಿಡಿಯೋ ಮಾಡಿ ಹಾಕಿದರೆ ಎಲ್ಲರೂ ಕೇಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ನೀವೇನು ಮನಸ್ಸಲ್ಲಿ ಅಂದುಕೊಂಡು ರಾಯರ ಹತ್ರ ಹೋಗಿರ್ತೀರ ನೋಡಿ, ಅದು ನಿಮಗೆ ಬೇಗ ಅನುಗ್ರಹ ಆಗಬೇಕು ಅಂದರೆ ನಿಮ್ಗೆ ಯಾವ ಲಜ್ಜೂರಿ ರೂಮು ಬೇಡ, ಐಷಾರಾಮಿ ಒಂದು ರೂಮು ಬೇಡ, ನಿಮಗೆ ಒಂದು ಸಿರಿ ಸಂಪತ್ತಿನ ನಿದ್ದೆನೂ ಬೇಡ. ಸ್ನೇಹಿತರೆ, ಅಲ್ಲಿ ರಾಯರ ಮಠದಲ್ಲಿ ಅಂಗಳ ಇದೆಯಲ್ವಾ, ಆ ಅಂಗಳದಲ್ಲಿ ಹೋಗಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ನೀವು ಅಲ್ಲಿ ಮಲಗಿದರೆ ಸಾಕು, ರಾಯರು ನಿಮಗೆ ಪ್ರತಿದಿನಾನೂ ದಿವ್ಯ ಜ್ಯೋತಿ ಅನ್ನೋದು 4:04ವರೆಗೆ ಹೊರಗಡೆ ಬರುತ್ತೆ. ಸ್ನೇಹಿತರೆ, ಬೃಂದಾವನದಿಂದ 4:04ವರೆಗೆ ಆ ದಿವ್ಯ ಜ್ಯೋತಿ ಹೊರಗಡೆ ಬಂದಾಗ ನಿಮ್ಮೆಲ್ಲರನ್ನು ನೋಡುತ್ತಾ ಆಶೀರ್ವಾದವನ್ನು ಮಾಡುತ್ತಾರೆ. ಸ್ನೇಹಿತರೆ, ನೀವೇನು ಮನಸ್ಸಲ್ಲಿ ಅಂದುಕೊಂಡು ಹೋಗಿರ್ತೀರ ನೋಡಿ, ಅದಕ್ಕೆ ಅವತ್ತಿನ ದಿನದಲ್ಲಿ ಪ್ರತಿದಿನವೂ ಅಂದರೆ ದಿವ್ಯ ಜ್ಯೋತಿ ಹೊರಗಡೆ ಬಂದಾಗ ಎಲ್ಲರೂ ನನ್ನ ಮಕ್ಕಳು, ನೀವೇನು ಮನಸ್ಸಲ್ಲಿ ಅಂದುಕೊಂಡು ಬಂದಿದ್ದೀರಾ ಅದು ನನಗೆಲ್ಲ ಅರ್ಥ ಆಗುತ್ತೆ ಕಂದ ಅಂಥೇಳಿ ಗುರು ರಾಘವೇಂದ್ರ ಸ್ವಾಮಿಗಳು ಸ್ವತಃ ಆಶೀರ್ವಾದ ಮಾಡಿ ಮತ್ತೆ ಅವರು ಸ್ಥಾನಕ್ಕೆ ಹೋಗ್ತಾರೆ. ನೀವು ಲಜ್ಜುರಿ ರೂಮನ್ನು ಮಾಡಿಕೊಂಡು ನೀವು ರೂಮಲ್ಲಿ ಇದ್ದಾಗ ಅಲ್ಲಿ ರಾಯರು ಬರಲ್ಲ. ಸ್ನೇಹಿತರೆ, ಅಲ್ಲೇ ಮಠದಲ್ಲಿದ್ದಾಗ ಮಾತ್ರ ಗುರು ರಾಘವೇಂದ್ರ ಸ್ವಾಮಿಗಳು, ಅಲ್ಲಿದ್ದಾಗ ನೀವು ರೂಮ್ ಮಾಡ್ಕೊಂಡಿರ್ತೀರ, ಅಲ್ಲಿ ಬರಲ್ಲ ಅಂತಲ್ಲ, ನಿಮಗೂ ಏನೇ ಇದ್ರೂ ನಿಮ್ಗೆ ಆಶೆಯನ್ನು ಈಡೇರಿಸ್ತಾರೆ, ಬಟ್ ಡಿಲೇ ಆಗಿ ಈಡೇರಿಸುತ್ತಾರೆ. ಸ್ನೇಹಿತರೆ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಒಳಗಡೆ ಅಂದರೆ ಈ ಅಂಗಳದಲ್ಲಿ ಮಲಗೋದು ಬೇರೆ, ರೂಮಲ್ಲಿ ಮಲಗೋದು ಬೇರೆ. ಯಾಕಂದರೆ ಆ ರೂಮು ಲಜ್ಜುರಿ ಅಂತ ಇರ್ತಕ್ಕಂಥ ರೂಮು ಮತ್ತೆ ನಿಮಗೆ ನಿಮ್ಮ ಮನೆಗೆ ಬಂದ ಮೇಲೆ ನಿಮಗೆ ರೂಮು ಸಿಗುತ್ತೆ. ಐಷಾರಾಮಿ ನಿದ್ದೆನೂ ಮಾಡ್ಬೋದು, ಸಿರಿ ಸಂಪತ್ತಿನ ನಿದ್ದೆನೂ ಮಾಡ್ಬೋದು. ಸ್ನೇಹಿತರೆ, ಯಾಕಂದರೆ ಅವತ್ತಿನ ದಿನದಲ್ಲಿ ನಾವು ರಾಯರ ಹತ್ರ ಹೋದಾಗ ನಾವು ಏನು ಮನಸ್ಸಲ್ಲಿ ಅಂದುಕೊಂಡು ರಾಯರ ಹತ್ರ ಹೋಗಿರ್ತೀವಿ ಅದು ನಮಗೆ ಖಂಡಿತ ಈಡೇರಿಸುತ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ನಾವು ಗುರು ರಾಘವೇಂದ್ರ ಸ್ವಾಮಿಗಳವರ ಹತ್ರ ಹೋಗೋಕ್ಕಿಂತ ಮುಂಚೆ ನಮ್ಮ ಕುಲದೇವರು ಅಂದರೆ ನಮ್ಮ ಮನೆ ದೇವರಿಗೆ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ, ನಾವೇನು ಪ್ರಸಾದವನ್ನು ನಮ್ಮ ಕುಲದೇವರಿಗೆ ನಮ್ಮ ಮನೆ ದೇವರಿಗೆ ಇಟ್ಟಿರ್ತೀವಲ್ಲ ಆ ಪ್ರಸಾದವನ್ನು ನಾವೇ ಮನೆಯವರು ಸ್ವತಃ ಸ್ವೀಕರಿಸ್ಕೊಂಡು ರಾಯರ ಹತ್ರ ಬನ್ನಿ. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಗಳವರ ಹತ್ರ ಬಂದಾಗ ನಿಮಗೆ ಬೇಗ ಅನುಗ್ರಹ ಮಾಡುತ್ತಾರೆ. ನೀವು ರಾಯರ ಹತ್ರ ಬಂದಾಗ ನನಗೆ ದೊಡ್ಡ ಬಂಗ್ಲೆ ಬೇಕು, ನನಗೆ ಆಸ್ತಿ ಬೇಕು, ನನಗೆ ಒಡವೆ ಬೇಕು ಅಂತ ದಯವಿಟ್ಟು ಈ ಥರ ಕೇಳಕ್ಕೆ ಹೋಗಬೇಡಿ. ರಾಯರೇ, ನನ್ನ ಹತ್ರ ಕಷ್ಟಗಳು ಉಂಟು, ಕಷ್ಟ ಜಾಸ್ತಿ ಇದೆ, ನನ್ನ ಜೊತೆ ಸದಾ ನೀವು ಇರುತ್ತೀರಾ, ನನ್ನ ಕಷ್ಟದಲ್ಲಿ ನೀವು ನನ್ನ ಜೊತೆ ಇರ್ತೀರಾ ರಾಯರೇ ಅಂತ ಒಂದು ಮಾತನ್ನು ನೀವು ರಾಯರ ಹತ್ರ ಹೇಳಿ, ಅದು ಖಂಡಿತ ರಾಯರು ನಿಮ್ಗೆ ಅನುಗ್ರಹ ಮಾಡುತ್ತಾರೆ. ರಾಯರಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಗಳವರು ಏನು ಹೇಳಿದ್ದಾರೆ ಸ್ನೇಹಿತರೆ, ದುಡ್ಡು ಇದ್ದವರೇ ನನ್ನ ಹತ್ರ ಬರಬೇಕು, ದುಡ್ಡು ಇರಲಾರ್ದವ್ರು ನನ್ನ ಹತ್ರ ಬರಬೇಡಿ ಅಂತ ಹೇಳಿಲ್ಲ ಯಾವತ್ತು. ಅಥವಾ ಹಿಂದೂಗಳೇ ನನ್ನ ಹತ್ರ ಬರಬೇಕು, ಮುಸ್ಲಿಮ್ಸ್ ಅವ್ರು ಬರಬೇಡಿ ಅಂತ ಯಾವತ್ತೂ ಹೇಳಿಲ್ಲ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಎಲ್ಲ ಜಾತಿಗಳು ನನ್ನ ಮಕ್ಕಳೇ, ಎಲ್ಲ ಜಾತಿಗಳು ಇದ್ದವರು ನನ್ನ ಭಕ್ತಾದಿಗಳೇ. ನೀವು ಮನಸ್ಸಲ್ಲಿ ಏನು ಅಂದುಕೊಂಡು ಬಂದಿದ್ದೀರಾ ಅದನ್ನು ನಾನು ಖಂಡಿತ ಈಡೇರಿಸ್ತೀನಿ. ಆದರೆ ನಿಮ್ಮ ಕಷ್ಟದಲ್ಲಿ ರಾಯರಿದ್ದಾರೆ ಅಂತ ಒಂದು ಮಾತು ನನ್ನ ಹೆಸರನ್ನು ಕೂಗಿ ನೀವು ಖಂಡಿತ ನಾನು ಬರುತ್ತೇನೆ ಅಂತ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳವರು ಹೇಳುತ್ತಾ ಜಪ ಮಾಡುತ್ತಾ ದೇವ್ರ ಹತ್ರ ಕೂತ್ಕೊಂಡಿದ್ದಾರೆ ಬೃಂದಾವನದಲ್ಲಿ. ಎಷ್ಟೇ ಕಷ್ಟ ಇದ್ರೂ, ಯಾಕಂದರೆ ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಸುಮಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದಂಥ ಮಹಾನ್ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಮನಸ್ಸಲ್ಲಿ ನಾವೇನು ಅಂದುಕೊಂಡಿರ್ತೀವಿ ಅದು ಖಂಡಿತ ಈಡೇರುತ್ತೆ ಸ್ನೇಹಿತರೆ. ಬಟ್ ನಂಬಿಕೆ, ತಾಳ್ಮೆ, ವಿಶ್ವಾಸ ಇವು 3 ನಮ್ಮಲ್ಲಿ ಇತ್ತು ಅಂದರೆ ನಮಗೆ ಬೇಗ ಅನುಗ್ರಹ ಮಾಡುತ್ತಾರೆ. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ಈ ವಿಡಿಯೋ ಬೇರೆಯವರಿಗೆ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಅರ್ಥ ಆಗಲಿ. ಅಂದರೆ ಸುಮಾರು ಜನಕ್ಕೆ ಇನ್ನೊಂದಿಷ್ಟು ಜನ ನನಗೆ ಲಜ್ಜೂರಿ ರೂಮೇ ಬೇಕು, ಆ ಥರ ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಬೇರೆಯವರಿಗೆ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಾವು ರಾಯರ ಮಕ್ಕಳು, ರಾಯರ ಭಕ್ತಾದಿಗಳನ್ನೇ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ